ರಂಗನಾಥ ಸ್ವಾಮಿ ಬ್ರಹ್ಮ ವಿಷ್ಣು ಮಹೇಶ್ವರ ಕೃಪಾ ಕಟಾಕ್ಷದಿಂದ ಇಲ್ಲಿ ನಿಲ್ತಿರೋದು. ಅವರು ತುಂಬ ಇಲ್ಲಿ ಬೇಡಿಕೆ ಮಾಡ್ಕೊಂಡಿರೋರಿಗೆಲ್ಲ ತುಂಬ ಒಳ್ಳೆಯದಾಗಿದೆ. ಒಳ್ಳೆಯ ಆರೋಗ್ಯ ಭಾಗ್ಯ ಎಲ್ಲ ಏನೇ ಯೋಗಕ್ಷೇಮ ಇದ್ರೂ ಇಲ್ಲಿ ಬಂದು ಬೇಡಿಕೆ ಮಾಡ್ಕೊಂಡು 3 ಶನಿವಾರ ಬಂದು ಅರಿಕೆ ಮಾಡ್ಕೊಂಡೋದ್ರೆ ಅವ್ರಿಗೆ ತಪ್ಪದಿರ ಅವರ ಆರೋಗ್ಯ ಆಗಲಿ, ಐಶ್ವರ್ಯ ಆಗಲಿ, ಲಕ್ಷ್ಮೀ ಕಟಾಕ್ಷ ಎಲ್ಲನೂ ತುಂಬ ಚೆನ್ನಾಗಿ ಅವ್ರಿಗೆ ಅನುಕೂಲಗಳಾಗಿದೆ. ಇನ್ನೂ ಅನುಕೂಲಗಳಾಗಬೇಕು ಅಂತ ಈ ಜನರಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ಈ ಸ್ವಾಮಿ ಕೃಪಾ ಕಟಾಕ್ಷದಿಂದ ಈ ದೇಶದಲ್ಲಿರ್ತಕ್ಕಂಥ ಜನರು ತುಂಬ ಆರೋಗ್ಯವಂತರಾಗಿ ಬಾಳ್ತಾಯಿದ್ದಾರೆ. ದೇವ್ರು ನಂಬಬೇಕು. ನಂಬಿ ಇಲ್ಲಿ ಬಂದು 3 ಶನಿವಾರ ಆಗಲಿ 4 ಶನಿವಾರ ಆಗಲಿ ಅರಿಕೆ ಮಾಡಿಕೊಂಡು ಅವ್ರಿಗೆ ತೋಚಿದ್ದನ್ನು ದೇವ್ರಿಗೆ ಅರ್ಪಣೆ ಮಾಡಿ ಅಭಿಷೇಕ ಮಾಡಿಸ್ಕೊಂಡೋದ್ರೆ ಎಲ್ಲ ಮುಡುಕು ಕಟ್ಕೊಂಡೋದ್ರೆ ತುಂಬ ಒಳ್ಳೆಯದೇ ಆಗಿದೆ ಸ್ವಾಮಿ. ಇಲ್ಲಿವರೆಗೂ ಯಾರಿಗೂ ತಪ್ಪಿದ್ದಿಲ್ಲ, ಯಾರಿಗೂ ಇದು ಮಾಡಿದ್ದಿಲ್ಲ, ಯಾರಿಗೂ ತೊಂದರೆನೂ ಆಗಿಲ್ಲ. ಆ ಅಪ್ಪನ ನಂಬಿದವರು ಚೆನ್ನಾಗಿದ್ದಾರೆ. ಇದುವರೆಗೂ ಯಾರೂ ಕಟ್ಟಿಲ್ಲ. ಯಾವ ದೇವಸ್ಥಾನ ಇದು? ಶ್ರೀನಿವಾಸನ ಸ್ವಾಮಿ ದೇವಸ್ಥಾನ. ಎಲ್ಲಿರೋದು ಇದು? ಶ್ರೀನಿವಾಸನ ಸ್ವಾಮಿ ದೇವಸ್ಥಾನ ಕೋಲಾರಲ್ಲಿ ಈ ಗೌರವ ಹಾಸ್ಪಿಟ್ಲ್ ಮುಂದ್ಗಡೆ ಇದೆ. ಇಲ್ಲಿ ತುಂಬ ಎಷ್ಟೋ ಪುರಾತನ ಕಾಲದಿಂದ ಇಲ್ಲಿ ನಡ್ತಕ್ಕಂತೆ ಅವ್ರ ಮುತ್ತಾತನವ್ರ ಕಾಲದಿಂದ ಇಲ್ಲಿ ಶ್ರೀನಿವಾಸನ ಸ್ವಾಮಿ ನಡೆಸಿರೋದು. ನಾವು ಚಿಕ್ಕ ಮಕ್ಕಳಿಂದ ನೋಡ್ತಾನೆ ಇದ್ದೀರಿ. ತುಂಬ ಒಳ್ಳೆಯದಾಗಿದೆ. ತುಂಬ ಭಕ್ತಿಯಿಂದ ಇಲ್ಲಿ ಜನರು ಬರ್ತಾ ಇದ್ದಾರೆ. ಶನಿವಾರ ಅಂತೂ ತುಂಬ ರಶ್ ಆಗಿದೆ. ಯಾರೋ ಹಬ್ಬ ಕಾರ್ಯಕ್ರಮಗಳು ತುಂಬ ವಿಜೃಂಭಣೆಯಿಂದ ನಡೀತಾರೆ. ದೇವರಿಗೆ ಈ ಹೂವಿನ ಅಲಂಕಾರನೂ ಸಹ ಸ್ವಾಮಿಗಳು ಭಾಳ ವಿಶೇಷವಾಗಿ ಮಾಡ್ತಾರೆ. ನೋಡೋಕ್ಕೆ 2 ಕಣ್ಣು ಸಾಲದು. ಇವತ್ತು ಸರಸ್ವತಿ ಇದು ಮಾಡಿದ್ದಾರೆ, ಅರೇಂಜ್ಮೆಂಟ್ ಮಾಡಿದ್ದಾರೆ. ದೇವಸ್ಥಾನಕ್ಕೆ ಹೂವಿನ ಹಾಕಿ ಅಲಂಕಾರ ಮಾಡಿದ್ದಾರೆ. ಸರಸ್ವತಿ ಅಲಂಕಾರ ಭಾಳ ಚೆನ್ನಾಗಿದೆ. ನೋಡೋಕ್ಕೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿದೆ. ಆ ಅಪ್ಪನ ನೋಡ್ತಾ ಇದ್ದರೆ ಇನ್ನೂ ಸ್ವಲ್ಪ ಹೊತ್ತು ನೋಡಬೇಕು. ನಮ್ಗೆ ಆ ಅಪ್ಪನ ದೃಷ್ಟಿ ದೋಷ, ನಮ್ಮಲ್ಲಿ ದೋಷ ಏನೇ ಪರಿಹಾರ ಇದ್ದರೂ ಪರಿಹಾರ ಮಾಡಿಕೊಳ್ಳಿ ಅಂತ ಬೇಡ್ಕೋತಾರೆ ಜನನು. ನಾನು ನೋಡ್ತಾನೆ ಇದ್ದೀನಿ. ಬಂದಿರೋರೆಲ್ಲ ಅವ್ರಿಗೆಲ್ಲ ಏನೇ ಸಮಸ್ಯೆಗಳಿರಲಿ, ಆರೋಗ್ಯ, ತಂದೆ ತಾಯಿಗಳಿಗೆ ಆರೋಗ್ಯ ಸಮಸ್ಯೆಗಳಿದ್ದು ಬಂದು ಬೇಡ್ಕೊಂಡ್ರೆ ಅವ್ರು ಖಂಡಿತ ನೆರವೇರಿದೆ, ಒಳ್ಳೆಯದಾಗಿದೆ ಅಂತೇಳಿ ನನ್ನ